Hello, good morning everyone. I am Dr. Priyanka, physiotherapist from Antal Healthcare. Today, everyone are facing problem after knee replacement surgery. I find like many patients are complaining with ma'am, I cannot able to stand properly like a normal person after this knee replacement surgery ಅಂತ patients complain ಮಾಡ್ತಾ ಇದ್ದಾರೆ. Like patients who have crossed who have undergone knee surgery more than 65 years is they cannot be able to stand properly and they cannot be able to walk like a normal person, and patients with 50 years younger than 55 or 50 years they can be able to be walk as a normal person and they can do all the activities. ಏನಕ್ಕೆ ಅಂದರೆ ರೀಸೆಂಟಾಗಿ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ದಾರೆ. ಮೇಡಮ್ ನಾನು ರೀಪ್ಲೇಸ್ಮೆಂಟ್ ಸರ್ಜರಿ ಆಯಿತು, ಸೆಕೆಂಡ್ ಟೈಮ್ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊತಾ ಇದ್ನಿ ಅಂತ ಹೇಳಿದ್ದಾರೆ. ಐ ಆಸ್ಡ್ ಫಸ್ಟ್ ಟೈಮ್ ಆಯ್ತಲ್ಲ ಮೇಡಮ್ ಆರ್ ಯು ಕಂಫರ್ಟಬಲ್ ಅಂತ ಕೇಳಿದ ಮೇಲೆ ದೇ ಕಂಪ್ಲೇಂಟ್ ಮೇಡಮ್ ಸರ್ಜರಿ ಆದಮೇಲೆ ನಿಮ್ಮ ಥರ ನಾನು ನಡೆಯೋಕ್ಕಾಗ್ತಾ ಇಲ್ಲ, ನಿಮ್ಮ ಥರ ನನಗೆ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ವೈ ಅಂದರೆ at the 65 ಆದಮೇಲೆ ಯೂಸ್ವಲಿ knee surgery will be successful but they cannot perform all the activities like a normal person. As we do, they cannot do all the activities. 55 years 50 yearsಗೆ knee surgery ಮಾಡಿಸ್ಕೊಂಡ್ರೆ ಅದು ಕರೆಕ್ಟ್ ಆಗುತ್ತೆ, ಬಟ್ ಸೆಕೆಂಡ್ ಟೈಮ್ ಮಾಡಿಸ್ಕೋಬೇಕು. ಅವರು ಸೆಕೆಂಡ್ ಟೈಮ್ ಯಾಕೆ ಮಾಡಿಸ್ಕೋಬೇಕಂದ್ರೆ 10-15 years ಆಗುತ್ತೆ ಡ್ಯೂ ಟು ವೇರ್ ಆ್ಯಂಡ್ ಟಿಯರ್ ಆಫ್ ದಿಸ್ ನೀ, ವೇರ್ ಆ್ಯಂಡ್ ಟಿಯರ್ ಆಫ್ ದಿಸ್ ಆರ್ಟಿಫಿಷಿಯಲ್ ನೀ. ಅಗೈನ್ ದೇ ಶುಡ್ ಗೋ ಫಾರ್ ಸೆಕೆಂಡ್ ಟೈಮ್ ಸರ್ಜರಿ ಮಾಡಿಸ್ಕೋಬೇಕು. ಸೊ ಮ್ಯಾಕ್ಸಿಮಮ್ ನಾನು ಏನು ಸಜೆಷನ್ ಕೊಡ್ತಾ ಇದ್ದೀನಿ ಅಂದರೆ ಅವಾಯ್ಡ್ ಸರ್ಜರಿ. ಎರ್ಲಿ ಏಜಲ್ಲೇ ನೀನ ನೋಡಿಕೊಂಡು ಪೇಯ್ನ್ ಬರ್ತಿದೆ ಅಂದರೆ you reach your nearby physiotherapist. Starting at early age only, you start doing quadriceps strengthening and hamstring strengthening. Starting exercise ಮಾಡಿ. And one more thing, knee pain ಇರುವಾಗ ಮೇಡಮ್ ನಾನು ಎಕ್ಸಸೈಸ್ ಮಾಡುವಾಗ ಜಾಸ್ತಿ ಪೇಯ್ನ್ ಬರ್ತಿದೆ ಆ್ಯಂಡ್ ಪೀಪಲ್ ವಿಲ್ ಬಿ ಕಂಪ್ಲೇನಿಂಗ್ ಆಫ್ ಪೇಯ್ನ್ ಆ್ಯಂಡ್ ಸಮ್ ಪೀಪಲ್ನ ವಿಲ್ ಸೇ ಮ್ಯಾಮ್ ಪೇಯ್ನ್ ಇದೆ ಸೊ ಜಾಸ್ತಿ ನಾನು ಆ್ಯಕ್ಟಿವಿಟೀಸ್ ಮಾಡಲ್ಲ ಅಂತ ಹೇಳ್ತಾರೆ. ಸಮ್ ಪೇಷಂಟ್ಸ್ ವಿಲ್ ಬಿ ಲೈಕ್ ಮೇಡಮ್ ವಿತ್ ಪೇಯ್ನ್ ಓನ್ಲಿ ಐ ವಿಲ್ ಡೂ ವಾಕಿಂಗ್, ನಾನು ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅಂತ ಹೇಳಿ. ಬೋತ್ ಆರ್ ನಾಟ್ ಗುಡ್. ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್ ಮಾಡಿಲ್ಲ ಅಂದ್ರೂ ಇಟ್ಸ್ ನಾಟ್ ಗುಡ್, ಜಾಸ್ತಿ ಆ್ಯಕ್ಟಿವಿಟೀಸ್ ಮಾಡಿದ್ರೂ ಇಟ್ಸ್ ನಾಟ್ ಗುಡ್. ಸೊ ವಾಟ್ ಐ ಸೇ ಈಸ್ you consult nearby doctor or nearby physiotherapist. At early age only start doing strengthening of your quadriceps along with hamstring muscles. Starting a strengthening exercise ಮಾಡಿದ್ರೆ you can be ಪೇಯ್ನಿಂದ ಫ್ರೀ ಆಗ್ಬೋದು. ಆ್ಯಂಡ್ ಏನಾಗುತ್ತೆ ಅಂದರೆ ಐ ಆಮ್ ನಾಟ್ ಸೇಯಿಂಗ್ ದಟ್ ಅವಾಯ್ಡ್ ಕಂಪ್ಲೀಟ್ ಸರ್ಜರಿ ಮಾಡಿಸ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಏನಂದರೆ ಐ ಆಮ್ ಸೇಯಿಂಗ್ ದಟ್ ಟ್ರೈ ಟು ಅವಾಯ್ಡ್ ದಿಸ್ ಸರ್ಜರೀಸ್ನ ಅವಾಯ್ಡ್ ಮಾಡಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿನೇ ಎಕ್ಸಸೈಸ್ ಶುರು ಮಾಡಿ. ಒಂದು ಗೈಡೆನ್ಸ್ ಬೇಕು. ಎಕ್ಸಸೈಸ್ ಮಾಡಬೇಕಂದ್ರೆ ಪ್ರಾಪರ್ ಎಕ್ಸಸೈಸ್, ಯು ಹ್ಯಾವ್ ಟು ಡೂ ಪ್ರಾಪರ್ ಎಕ್ಸಸೈಸ್ ಮಾಡಬೇಕಂದ್ರೆ ಯು ನೀಡ್ ಸಮ್ ಗೈಡೆನ್ಸ್. ಸೊ ಕನ್ಸಲ್ಟ್ ನಿಯರ್ ಬೈ ಫಿಸಿಯೋಥೆರಪಿಸ್ಟ್, book an appointment today, strengthen your hamstrings and quadriceps muscle, be pain free. Thank you, have a great day.